ಲೋಕಸಭಾ ಚುನಾವಣೆ ಹಿನ್ನೆಲೆ ಆಂಧ್ರಪ್ರದೇಶದಲ್ಲಿ ಅಭ್ಯರ್ಥಿಗಳು ಭರ್ಜರಿ ಪ್ರಚಾರ ನಡೆಸುತ್ತಿದ್ದಾರೆ. ಕ್ಯಾಂಪೇನ್ ವೇಳೆ ನಿನ್ನೆಯಷ್ಟೇ ಸಿಎಂ ಜಗನ್ಮೋಹನ್ ರೆಡ್ಡಿ ಮೇಲೆ ಕಲ್ಲು ತೂರಾಟ ನಡೆದಿತ್ತು. ಗಂಭೀರ ಪ್ರಕರಣದ ಬೆನ್ನಲ್ಲೇ ಇಂದು ರ್ಯಾಲಿ ನಡೆಸುತ್ತಿದ್ದ ಖ್ಯಾತ ನಟ ಪವನ್ ಕಲ್ಯಾಣ್ ಮೇಲೂ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿದ್ದಾರೆ. ಅದೃಷ್ಟವಶಾತ್ ಪವನ್ ಕಲ್ಯಾಣ್ ಅನಾಹುತದಿಂದ ಪಾರಾಗಿದ್ದಾರೆ. ನಿನ್ನೆಯಷ್ಟೇ ವಿಜಯವಾಡದಲ್ಲಿ ನಡೀತಾ ಇದ್ದ ರ್ಯಾಲಿ ವೇಳೆ ಮತದಾರರಿಗೆ ಕೈ ಮುಗಿತಾ ಇದ್ದ ಸಿಎಂ ಜಗನ್ ಅವರ ಕಣ್ಣಿನ ಮೇಲ್ಭಾಗ ಮತ್ತು ಹಣೆಗೆ ಗಂಭೀರ ಗಾಯಗಳಾಗಿದ್ವು. ಕಲ್ಲೇಟಿನ ಗಾಯದ ನೋವಿನಲ್ಲೂ ಪ್ರಥಮ ಚಿಕಿತ್ಸೆ ಬಳಿಕ ಸಿಎಂ ತಮ್ಮ ಪ್ರಚಾರ ಪುನರಾರಂಭಿಸಿ 4 ಗಂಟೆಗಳ ಕಾಲ ಮತಯಾಚನೆ ಮಾಡಿದ್ರು. ಈ ಪ್ರಕರಣದ ತನಿಖೆ ವೇಳೆಯೇ ಇಂದು ಜನಸೇನಾ ಪಕ್ಷದ ಮುಖ್ಯಸ್ಥ ಪವನ್ ಕಲ್ಯಾಣ್ ಅವರ ಮೇಲೂ ಕೂಡ ಉದ್ದೇಶಪೂರ್ವಕವಾಗಿ ಕಲ್ಲು ತೂರಾಟ ಆಗಿದೆ. ಗುಂಟೂರು ಜಿಲ್ಲೆಯ ತೆನಾಲಿಗೆ ಭೇಟಿ ನೀಡಿ ವಾರಾಹಿ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದ ಪವನ್ ಕಲ್ಯಾಣ್ ಮೇಲೆ ವ್ಯಕ್ತಿಯೊಬ್ಬ ಕಲ್ಲು ಎಸೆದಿದ್ದಾನೆ. ಇಷ್ಟಾದರೂ ಧೃತಿಗೆಡದ ರಾಜಕಾರಣಿ ಪವನ್ ಕಲ್ಯಾಣ್ ತಮ್ಮ ಭರ್ಜರಿ ಪ್ರಚಾರವನ್ನು ಮುಂದುವರಿಸಿದರು. చెట్టు నీడే చాలు తనకు మేడంటాడు సద్ది కూడే చాలు పరమ